ಭಾಷೆ ಅವ್ರಿಗೆ ದೊಡ್ಡದು, ನಮ್ಮ ಭಾಷೆ ನಮಗೆ ದೊಡ್ಡದು. ಕಮಲಾಸನ್ನವರು ಆ ಹೇಳಿಕೆ ಕೊಡಬಾರ್ದಾಗಿತ್ತು. ಅದನ್ನು ತಿಂದನ್ನ ಮರ್ತಿದ್ದಾರೆ ಅಂತಂದಾಗ ನಾವೇನು ಹೇಳೋಕ್ಕಾಗುತ್ತೆ ಅದರಲ್ಲಿ. ಅವ್ರು ಬೇಕಾದ್ರೆ ಯಾತ್ರಲ್ಲಾದರೂ ಹೊಡಿಲಿ, ಬನ್ನಿ ಸರ್ ಅಂತ ಕೂರಿಸ್ತಾರೆ. ಕನ್ನಡದವರು ಅನ್ನೋರು ದೇಶ ಎಲ್ಲ ಆಳಿದ್ದಾರೆ. ಕುರಿನೋ ಕೋಳಿನೋ ಆನೆ ಹುಟ್ಟಿಸ್ತು ಅಂತ ಲೆಕ್ಕಕ್ಕೆ ಹೇಳ್ತಾ ಇದ್ದಾರೆ. ಕನ್ನಡಿಗರಿಗೆ ನಾಚಿಕೆ ಆಗಬೇಕು. ಯಾಕೆಂದ್ರೆ ಇವತ್ತು ಕನ್ನಡಿಗರು ಕನ್ನಡದ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ. ಇಲ್ಲ, ಅದು ತುಂಬ ಬೇಸರವಾಗುತ್ತೆ. ಕನ್ನಡದ ಬಗ್ಗೆ ಭಾಷಾಂತರ ಬಂದಾಗ ತುಂಬ ಬೇಸರವಾಗುತ್ತೆ. ಯಾಕೆಂದರೆ ಅವ್ರ ಭಾಷೆ ಅವ್ರಿಗೆ ದೊಡ್ಡದು, ನಮ್ಮ ಭಾಷೆ ನಮಗೆ ದೊಡ್ಡದು. ಬಟ್ ಈ ರಾಜಕೀಯವಾಗ ಅಥವಾ ಯಾವ ಉದ್ದೇಶಕ್ಕಾಗಿ ಈ ಭಾಷೆ ತಂದು ಮಾಡಿಕೊಂಡಿದ್ದಾರೆ ಅಂತ ಗೊತ್ತಿಲ್ಲ. ಜನಗಳಿಗೊಂಥರ ರುಚಿದ ಎಬ್ಸಂತ ಸಂಗತಿ ಇದು. ಭಾಷೆ ಬೇಕಾಗಿಲ್ಲ. ಈಗ ಎಲ್ಲರೂ ಈಗ ನಾವು ಈ ದಕ್ಷಿಣ ಕನ್ನಡದವರು ಅಂತಂದಾಗ ಅದಕ್ಕೊಂದು ದ್ರಾವಿಡ ಭಾಷೆ ಅಂತ ಒಂದಿದೆ. ಆ ದ್ರಾವಿಡ ಭಾಷೆಯಲ್ಲಿ ಎಲ್ಲ ಭಾಷಿಕರು ಒಂದೇ ಆಗಿದ್ದಾರೆ. ಇವರು ಯಾಕೆ ಇತ್ತೀಚೆಗೆ ಭೇದ ಭಾವ ಮಾಡಿ ಜನಗಳನ್ನ ಕೆರಳಿಸ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಇದರಿಂದ ತುಂಬ ಮನಸ್ಸಿಗೆ ಬೇಜಾರಾಗೋಂಥ ಸಂಗತಿ ಇದು. ಭಾಷೆ ಬೇಕಾಗಿಲ್ಲ. ಈಗ ನಾವೆಲ್ಲ ಹಿಂದೂ ಅಂದಾಗೆಲ್ಲ ಒಂದಾಗಿರ್ಬೇಕು, ಅಷ್ಟು ಬಿಟ್ಟರೆ ಈ ಪಾಕಿಸ್ತಾನ ಇಲ್ಲಿ ವಾರ್ ನಡೀತಾ ಇರೋ ಟೈಮ್ನಲ್ಲಿ ಇವರು ಹಿಂದೂಗಳೇ ಈ ಥರ ಮಾಡಿದರೆ ಒಂದಾಗಂಥ ಸಮಾಜ ಎಲ್ಲಿಂದ ಬರುತ್ತೆ? ಹೋಗೋದು ಬರೋದಿಲ್ಲ. ಸೊ ಹಂಗಾಗಿ ಅದು ಅಷ್ಟು ಒಳ್ಳೆಯದಲ್ಲ ಅನಿಸುತ್ತೆ. ಕಮಲಾಸನ್ನವರು ಆ ಹೇಳಿಕೆ ಕೊಡಬಾರ್ದಾಗಿತ್ತು, ಕೊಟ್ಟಿದ್ದಾರೆ. ಬಟ್ ಅದು ಕ್ಷಮೆ ಕೇಳಿದರೆ ಮತ್ತೆ ಮುಂದುವರಿಯಕ್ಕೆ ಒಳ್ಳೆ ಅವಕಾಶ ಇದೆ ಅವರಿಗೆ. ಇಲ್ಲಾಂದರೆ ಇದು ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ಅಷ್ಟೇನು ಸ್ವಲ್ಪ ಒಳ್ಳೇದಲ್ಲ ಅನಿಸುತ್ತೆ ನನ್ನ ಅಭಿಪ್ರಾಯ. ಅಲ್ಲ, ನಮಗೂ ಹಾಗೆ ಅನಿಸುತ್ತೆ. ಒಳ್ಳೆ ನಟ ಆಗಿರ್ಬೋದು, ಬಟ್ ಭಾಷಾಂತರವಾಗಿ ಬಂದಾಗ ಅದು ಒಳ್ಳೇದು ಅನಿಸಲ್ಲ ನಮಗೆ. ಅದು ವಿರೋಧನೇ. ನಾವು ಕನ್ನಡಿಗರಾಗಿ ಕನ್ನಡಕ್ಕಾಗಿ ಹೋರಾಟ ಮಾಡಬೇಕು ಹೊರತು ನಾವು ಬೇರೆ ಭಾಷೆಯವರಿಗೆ ಹೋರಾಟ ಮಾಡೋಕ್ಕಾಗಲ್ಲ. ದನಿ ಎತ್ತಾ ಇದ್ದಾರೆ. ಶಿವಣ್ಣವರು ಮಾತಾಡಿದ್ದಾರೆ ಅಂತ ಹೇಳಿದರೆ ನಾನು ಇರಲಿಲ್ಲ, ನಮ್ಮ 3 ದಿವಸ ಇರಲಿಲ್ಲ, ಇವಾಗ ಬಂದಿದ್ದು. ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಎಲ್ಲ ಕನ್ನಡಿಗರು ಕೂಡ ಹೋರಾಟ ಮಾಡ್ತಾ ಇದ್ದಾರೆ, ವಿರೋಧಿಸ್ತಾ ಇದ್ದಾರೆ. ಹಂಗಾಗಿ ನಮ್ಮದು ವಿರೋಧ ಇದೆ. ಅದಕ್ಕೆ ಗೌರವ ಕೊಡೋದಾದರೆ ಅವನು ಒಳ್ಳೆ ಆ್ಯಕ್ಟ್ರ್ ಅಂತ ಕೊಡ್ಬೋದು, ಅಷ್ಟು ಬಿಟ್ಟರೆ ಈ ಭಾಷಿಕರಿಗೆ ಭಾಷೆ ವಿಚಾರದಲ್ಲಿ ಬಂದಾಗ ಅವರೇನಂತ ಏನು ಒಳ್ಳೇದು ಮಾಡಿಲ್ಲ. ಕರ್ನಾಟಕಕ್ಕಾಗಲಿ ಅಥವಾ ನಮ್ಮ ಇದಕ್ಕಾಗಲಿ ಇಂಡಸ್ಟ್ರಿಯಲ್ಲಿ ಯಾವುದು ಅಂತ ಏನು ಒಳ್ಳೆ ಕೆಲಸ ಮಾಡಿಲ್ಲ. ಅವ್ರಿಗೆ ಅವ್ರು ಅನುಕೂಲ ಮಾಡ್ಕೊಂಡು ದುಡ್ಡು ಮಾಡ್ಕೊಳೋದ್ರಲ್ಲಿ ಅಷ್ಟು ಬಿಟ್ಟರೆ ಯಾರು ಒಳ್ಳೆ ಕೆಲಸ ಮಾಡ್ಕೊಂಡಿಲ್ಲ. ಮಾಡಿದ್ದಾರೆ. ಕನ್ನಡದಲ್ಲೇ ಬಂದಿದ್ದೆ, ಕನ್ನಡದ ಪಾಪ್ಯುಲೇಷನ್ ಚೆನ್ನಾಗಿ ಬಂದಿದ್ದವರು ಅದನ್ನು ತಿಂದನ್ನ ಮರ್ತಿದ್ದಾರೆ ಅಂತಂದಾಗ ನಾವೇನು ಹೇಳೋಕ್ಕಾಗುತ್ತೆ ಅದರಲ್ಲಿ. ತನ್ನ ಮನೇಲಿ ಊಟ ಮಾಡಿ ತಾನೇ ಮರ್ತ್ಕೊಂಡು ಹೋದರೆ ನಾವು ಬೇರೆ ದೇಶಕ್ಕೆಲ್ಲ ಏನು ಹೇಳೋಕ್ಕಾಗುತ್ತೆ? ನಮ್ದು ಇರೋ ಉದ್ದೇಶ ಏನು? ಇವಾಗ ಇಂಡಿಯಾ ಪಾಕಿಸ್ತಾನ ವಾರ್ ನಡೆಯೋ ಟೈಮ್ನಲ್ಲಿ ನಾವೆಲ್ಲ ಒಂದಾಗಿ ತೋರಿಸ್ಕೋಬೇಕಾಗಿರೋದನ್ನ ದೇಶದಲ್ಲಿ ಭಾಷೆನಲ್ಲಿ ಜಗಳ ಆಡ್ಕೊಂಡಿದ್ರೆ ಎಲ್ಲ ಆಗ್ತಾರೆ. ಯುದ್ಧ ಮಾಡೋಕ್ಕಿಂತ ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತಲ್ವ ವಿರೋಧ ಪಕ್ಷದವ್ರಿಗೆ. ಹಂಗಾಗಿದೆ. ಧನ್ಯವಾದಗಳು. ಏನೋ ಒಂಥರ ನಾನು ಅಂತಕ್ಕಂಥದ್ದು ಒಬ್ಬ ಮನುಷ್ಯನಿಗೆ ಇರುತ್ತೆ. ನಾವು ಅನ್ನೋದು ಬೇರೆ ಇದೆ, ನಾನು ಅಂತಕ್ಕಂಥದ್ದು ಬೇರೆ ಇರುತ್ತಲ್ಲ. ಆ ನಾನು ಅಂದಾಗ ಇವೆಲ್ಲ ಬರ್ತವೆ. ನಾನೇ ದೊಡ್ಡವನು ಅಂತ ಹೇಳ್ತೇನೆ. ಈಗ ಅವರು ಸನ್ TV ಡೈರೆಕ್ಟ್ರ್ ಯಾರೋ ಒಬ್ಬ, ಅವನು ಹೆಸರು ಮರ್ತೋಯ್ತು, ಅವರು ಹಂಗೇನಲ್ವೇ ಜನಗಳನ್ನ ಚೇಡ್ಸೋದಕ್ಕೆ ಇದ್ದಾರೆ ಅಷ್ಟೇ. ಹಿಂದೂ ಧರ್ಮವನ್ನಾಗಲಿ ಹಿಂದೂಗಳನ್ನಾಗಲಿ ಥರ ಉತ್ಪತ್ತಿ ಮಾಡೋದು. ಇವರು ಕನ್ನಡ ಭಾಷೆಗೆ ಈ ಥರ ಮಾಡ್ತಾರೆ ಅಂದರೆ ಇದು ಯಾಕೆ ಹೇಳಿದ್ರು ಅಂತ ಗೊತ್ತಾಗ್ತಾ ಇಲ್ಲ. ನೋಡಿದ್ದಾರೆ. ಇನ್ನು ಮುಂದೇನು ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಜನ ಬಾಯ್ಕಟ್ ಮಾಡಿದ್ರೆ ಅಷ್ಟೇನು ಸಕ್ಸಸ್ ಆಗಿಲ್ಲ. ಈಗ ಮಾಡಿದ್ದೀನಿ ಅರ್ಧ ಗಂಟೆ ಮರೆಯಂಥ ಜನ ಮರೆತು ಬಿಡ್ತಾರೆ. ಕಲಿಯಲ್ಲ, ನಮ್ಮ ಜನ ಕಲಿಯಲ್ಲ. ಅದ್ರಲ್ಲಿ ನಮ್ಮ ಕನ್ನಡಿಗರಂತೂ ಜಾಸ್ತಿ ಕಲಿಯೋದೇ ಇಲ್ಲ ಬಿಡಿ. ಕರೆದ್ಬಿಟ್ಟು ಚಾಪೆ ಹಾಕ್ಕೊಂಡಿರ್ಸೋಂಥ ಜನ ನಮ್ಮಲ್ಲಿರೋರು. ವಿರೋಧ ಮಾಡೋರು ಇಲ್ಲ. ಅವ್ರು ಬೇಕಾದ್ರೆ ಯಾತ್ರಲ್ಲಾದರೂ ಹೊಡಿಲಿ, ಬನ್ನಿ ಸರ್ ಅಂತ ಕೂರಿಸ್ತಾರೆ. ಹಂಗಾಗಿದೆ ಪರಿಸ್ಥಿತಿ. ಸಮಸ್ತ ಕನ್ನಡಿಗರಿಗೆ ಮೊದಲು ನಮಸ್ಕಾರ. ಕನ್ನಡ ಅಂದರೆ ಏನು ಅಂತ ಯಾರಿಗೂ ಇವತ್ತು ಕನ್ನಡಿಗರಿಗೆ ಸರಿ ತಿಳ್ಕೊಂಡಿಲ್ಲ. ತಮಿಳಿಂದ ಕನ್ನಡ ಬಂತು ಅಂತ ಯಾರಿಂದ ಯಾವುದೂ ಬಂದಿಲ್ಲ. ಹಂಗೇನಾದ್ರು ಬಂದಿದ್ದರೆ ಕನ್ನಡನೇ ಫಸ್ಟ್ ಬಂದಿದ್ದು. ಯಾಕೆ ಅಂತಂದರೆ ಈ ನಮ್ಮ ಏನು ಹೇಳ್ತೀವಿ ಇತಿಹಾಸ ತಗೊಂಡ್ರೆ ಕನ್ನಡ ಇವತ್ತು ಕನ್ನಡದವರು ಅನ್ನೋರು ದೇಶ ಎಲ್ಲ ಆಳಿದ್ದಾರೆ. ತಮಿಳು ಅನ್ನೋದು ಅದೇ ಒಂದು ಜೋಪಡಿ. ಅದು ಯಾವುದು? ತಮಿಳುನಾಡು ಅನ್ನೋ ಒಂದು ಸಣ್ಣ ಜೋಪಡಿ ಇರುವಂಥ ಒಂದು ಭಾಷೆ. ಆ ಭಾಷೆ ಇಷ್ಟು ದೊಡ್ಡ ಭಾಷೆನ ಹುಟ್ಟಾಕೋಕ್ಕೆ ಯಾವುದಾದ್ರೂ ಒಂದು ಅರ್ಥ ಬೇಕು. ಅದಾಯ್ತಲ್ಲ. ಈಗೇನಾಯಿತು ಅಂದರೆ ಕುರಿನೋ ಕೋಳಿನೋ ಆನೆ ಹುಟ್ಟಿಸ್ತು ಅಂತ ಲೆಕ್ಕಕ್ಕೆ ಹೇಳ್ತಾ ಇದ್ದಾರೆ. ಅವ್ರದ್ದು ಏನೂ ಇಲ್ಲ. ಯಾಕಿಲ್ಲ ಅಂದರೆ ಇತಿಹಾಸ ಕನ್ನಡದವರು ಅದನ್ನು ಸರಿಯಾಗಿ ತಿಳ್ಕೊಂಡಿಲ್ಲ. ಇತಿಹಾಸನ ಕನ್ನಡದವರು ಸರಿಯಾಗಿ ಹೇಳ್ತಾ ಇಲ್ಲ. ನಾವು ನರ್ಮದಾ ತೀರಕ್ಕಿಲ್ಲ,
ನಾವು ಪಂಜಾಬ್ ಪೃಥ್ವಿರಾಜ್ ಚೌಹಾಣ್ ಅವರೆಲ್ಲ ಅಲ್ಲಿಂದ ಹಿಡಿದು ನಾವು ಈಸ್ಟ್ ಪೂರ್ವ ಕಡೆಗೆ ಬಿಟ್ಟು ಇಲ್ಲಿ ಅಲ್ಲಿಂದ ಈ ಕಡೆವರೆಗೂ ಎಲ್ಲ ಆಳಿದ್ದೀವಿ. ಈ ಆಳಿರುವಂತಹ ಒಂದು ದೊಡ್ಡ ಮನೆತನ, ಕನ್ನಡದ ಒಂದು ಮನೆತನ. ಆ ಮನೆತನಕ್ಕೆ ನಾನು ಜನ್ಮ ಕೊಟ್ಟೆ ಅಂತ ಯಾವುದೋ ಒಬ್ಬ ಮೂಲೆಯಲ್ಲಿ ಕೂತಿರೋ ಒಂದು ಜಾಗದವ್ರು ಹೇಳ್ತಾರಲ್ಲ, ನಾಚಿಕೆ ಆಗಬೇಕು ಕನ್ನಡಿಗರಿಗೆ ನಾಚಿಕೆ ಆಗಬೇಕು. ಯಾಕೆಂದರೆ ಇವತ್ತು ಕನ್ನಡಿಗರು ಕನ್ನಡದ ಬಗ್ಗೆ ಏನೂ ತಿಳ್ಕೊಂಡೇ ಇಲ್ಲ. ಕನ್ನಡದ ಭಾಷೆ ಚೌಕಟ್ಟಲ್ಲಿದೆ. ಪ್ರತಿಯೊಂದು ಪದ ತಗೊಳ್ಳಿ, ಪ್ರತಿಯೊಂದು ಅಕ್ಷರ ತಗೊಳ್ಳಿ, ಈ ಒಂದು ಚೌಕಟ್ಟಲ್ಲಿ ಕನ್ನಡ ಭಾಷೆ ಪ್ರತಿಬಿಂಬಿಸುತ್ತೆ. ಅವರಲ್ಲಿ ಏನಿದೆ? ಡಾ ಹೇಳಿದ್ರು ಒಂದೇ, ನಾ ಹೇಳಿದ್ರು ಒಂದೇ. ಯಾವುದೇ ಒಂದು ನಿಯಮಿತವಾದ ಭಾಷೆ ಅಲ್ಲ ಅದು ನಮ್ಮ ನಿಯಮಿತವಾದ ಭಾಷೆಗೆ ಜನ್ಮ ಕೊಡುತ್ತಾ. ಸ್ವಲ್ಪ ಅಭಿಪ್ರಾಯ ಮಂಡಿಸ್ಲಿಕ್ಕೂ ಯಾರಿಗಾರು ಒಂದು ಸ್ವಲ್ಪ ತಲೆ ಇರಬೇಕು. ಅವನಿಗಿಲ್ಲ, ಆಯಪ್ಪಂಗಿಲ್ಲ ಅಂದರೆ, ಕಮಲಾಸನ್ಗಿಲ್ಲ ಅಂದರೆ ಕನ್ನಡಿಗರಿಗೂ ಅದನ್ನು ಒಂದು ಪ್ರತಿಭಟನೆ, ಒಂದು ಸಹಜವಾದ ಪ್ರತಿಭಟನೆ ಬರಲಿಲ್ವಲ್ಲ. ನಿಜವಾಗ್ಲೂ ಕನ್ನಡಿಗರು ನೀವು ನಾಚಿಕೆ ಪಡ್ಬೇಕು ನೀವು ಇವತ್ತು. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ. ಏನ್ ಹೇಳ್ತೀರಾ ಸರ್? ನಮಸ್ಕಾರ. ಯಾವ ಕಾರಣಕ್ಕೆ ಈ ಹೇಳಿಕೆ ಕೊಟ್ಟಿರ್ಬೋದು? ಈ ಹೇಳಿಕೆ ಕೊಟ್ಟಿರೋದು ಏನಕ್ಕೆ ಅಂದರೆ, ನೋಡಿ, ಯಾವುದು ಒಂದು ನಮ್ಮ ಕನ್ನಡ ನಾಡು, ಕನ್ನಡ ಭಾಷೆ ಅನ್ನೋದು ಯಾವ ಮಟ್ಟಕ್ಕಿದೆ. ಕರ್ನಾಟಕ ಸಂಗೀತನೇ ಇದೆ ನಮ್ಮದು. ಎಲ್ಲ ಅದರ ಪರಿವರ್ತನೆಗಳಿದ್ದಾವೆ. ಸುಗಮ ಸಂಗೀತ ಇದೆ. ಅವು ಕನ್ನಡದ ಭಾಷೆಯ ಹಿರಿಮೆನೇ ಉದ್ದಗಲಕ್ಕೂ ಯಾರೂ ಇವತ್ತವರೆಗೂ ಅಳೆಯೋಕ್ಕಾಗಿಲ್ಲ. ಕನ್ನಡದವ್ರು ಅಳೆಯೋಕ್ಕೆ ಹೋಗಲಿಲ್ಲ. ಅಟ್ಲೀಸ್ಟ್ ಹೇಳ್ಕೊಳಕ್ಕಾದ್ರೂ ಗೊತ್ತಾಗಿಲ್ಲ ಇವತ್ತವರೆಗೂ. ರಾಜಕೀಯವಾಗಿರ್ಬೋದು, ಭಾಷಾಂತರಿಕವಾಗಿರಬೇಕು, ಎಲ್ಲ ಲೆಕ್ಕದಲ್ಲೂ ಕನ್ನಡ ಟಾಪ್ ಇರೋದೇ ಟಾಪು. ಯಾವುದೋ ಸಣ್ಣ ನಾಯಿ ಬೊಗಳ್ದಂಗೆ ಆಗ್ತಾ ಇದೆ. ಕಮಲಾಸನ್ ಹೇಳಿದ ವಿಚಾರವಾಗಿ ನಾನು ಇದನ್ನೇ ಹೇಳ್ತಾ ಇರೋದು. ಕಮಲಾಸನ್ ಅಂತ ಹೇಳೋಕ್ಕೆ ಬೇಜಾರಾಗುತ್ತೆ. ಯಾಕೆ ಅಂದರೆ ಅವರು ಒಳ್ಳೆ ಆ್ಯಕ್ಟ್ರು. ಅವಂಥ ಟ್ಯಾಲೆಂಟ್ ಆ್ಯಕ್ಟ್ರು ನಮ್ಮ ಇಂಡಿಯಾದ, ನಿಜವಾಗ್ಲೂ ನಮ್ಮ ಭಾರತದ ಹೆಮ್ಮೆಯ ಕೊಡುಗೆ ಅಂತ ಹೇಳ್ಬೋದು. ಅದನ್ನು ಹೋಗಿ ತಮಿಳಿಗೆ ಸೀಮಿತ ಮಾಡಿಕೊಂಡು ತಮಿಳು ಹಿಂಗಂತೆ, ಕನ್ನಡ ಹಿಂಗಂತೆ ಈ ಥರ ಹೇಳೋದು ನಾಚಿಕೆಗೇಡೆ ಸ್ವಭಾವ. ಅದು ನನಗೆ, ಅದಕ್ಕೋಸ್ಕರ ನಾನು ಅವ್ರ ಹೆಸರು ಇವತ್ತು ಬಿಟ್ಟು ಹೇಳಿದ್ದೇ ಇದ್ದೇನೆ. ದಯವಿಟ್ಟು ಕ್ಷಮಿಸಿ. ಕಮಲಾಸನ್ನ ಒಬ್ಬ ಅಭಿಮಾನಿಯಾಗಿ ಇಟ್ಕೊಂಡು ಅವ್ರು ಈ ಕೊಟ್ಟಿರೋ ಹೇಳಿಕೆ, ಆತನಿಗೆ ಕನ್ನಡದ ಬಗ್ಗೆ ಏನೂ ಪರಿವಿಲ್ಲ. ಅದನ್ನು ಕನ್ನಡಿಗರಿಗೂ ಸರಿಯಾಗಿ ಪರಿವೇ ಇಲ್ಲ ಅನ್ನೋ ಒಂದು ನನ್ನ ಅಭಿಪ್ರಾಯ. ಬೀಟ್ಲೆಸ್ ಕರ್ನಾಟಕ.